ಹಾಯ್ ವೀವರ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಳಷ್ಟು ದಿನಗಳ ನಂತರ ಮತ್ತೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ನಾನು ಮೈಸೂರಿನ HD ಕೋಟೆ ರಸ್ತೆಯಲ್ಲಿರುವ ಜೈಪುರದ ಹತ್ರ ಒಂದು ಹೊಸ ಬಡಾವಣೆ ನಿರ್ಮಾಣ ಆಗ್ತಾಯಿದೆ. ಅದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಇದೇ ಮೊದಲನೇ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ತಡ ಮಾಡೋದು ಬೇಡ, ಬನ್ನಿ ಈಗ ತಾವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರೋ ಈ ಒಂದು ಬಡಾವಣೆಯ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಈ ಒಂದು ಲೇಔಟ್ನ ಹೆಸರು ಬಂದು ಜೈಪುರ ಎನ್ಕ್ಲೇವ್ ಅಂತ. ಇದು ಪ್ರಪೋಸ್ಡ್ ನ್ಯಾಷನಲ್ ಹೈವೇ. ಸದ್ಯಕ್ಕೆ ಇದು HD ಕೋಟೆ ರಸ್ತೆ ಸ್ಟೇಟ್ ಹೈವೇ ಆಗಿದೆ, ಬಟ್ ಈಗ ಅದು 45 ಮೀಟರ್ಸ್ಗೆ ರೋಡ್ ಎಕ್ಸ್ಟೆನ್ಷನ್ ಆಗ್ತಾಯಿದೆ. ಸೊ ತಾವು ಸ್ಕ್ರೀನ್ ಮೇಲೆ ನೋಡಿರ್ಬೋದು, ಈಗ ಆಲ್ರೆಡಿ ರೋಡಿಂದ ಮತ್ತು ಆರ್ಚ್ಗೆ ಭಾಳಷ್ಟು ಜಾಗ ಈಗ ಆಲ್ರೆಡಿ ಬಿಟ್ಟು ಈ ಒಂದು ಬಡಾವಣೆ ನಿರ್ಮಾಣ ಮಾಡ್ತಾಯಿದ್ದಾರೆ. ಇದೊಂದು NH, ಇದು 275K ಅಂತೇಳಿ ಈ NHಗೆ ಅಟ್ಯಾಚ್ ಆಗಿರುವಂಥ ಈ ಒಂದು ಲೇಔಟು. ಈ ಕಂಪ್ಲೀಟ್ ಲೇಔಟ್ ಬಂದು DTCP ಅಪ್ರೂವ್ಡ್ ಲೇಔಟ್ ಆಗಿರುತ್ತೆ. ಸೊ ಇಲ್ಲಿ ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ಗೂ ಕೂಡ ತಮಗೆ ಫಾರ್ಮ್ 9 and 11A ಖಾತಾ ಅಂದರೆ ಈ ಖಾತಾ ಇಶ್ಯೂ ಆಗುತ್ತೆ. ತಾವೀಗ ಸ್ಕ್ರೀನ್ ಮೇಲೆ ಏನು ನೋಡ್ತಾ ಇದ್ದೀರಾ ನೋಡಿ, ಇದು ಪಾರ್ಕ್ ಮತ್ತು CA ಸೈಟ್ ಕೂಡ ಕಾನೂನಿನ ಪ್ರಕಾರ ಏನು ಪಬ್ಲಿಕ್ ಯೂಸೇಜ್ಗೆ ಜಾಗ ಬಿಡಬೇಕು ಅದನ್ನು ಕೂಡ ಇಲ್ಲಿ ಈಗ ಆಲ್ರೆಡಿ ಜಾಗ ಬಿಟ್ಟಿದ್ದಾರೆ. CA ಅಂದರೆ ಸಿವಿಕ್ ಕಮ್ಯುನಿಟಿ ಸೈಟು, ಪಾರ್ಕು, ರಸ್ತೆ, ಇದೆಲ್ಲ ಪಬ್ಲಿಕ್ ಯೂಸೇಜ್ಗೆ ಬಿಡುವಂಥ ಜಾಗಗಳಾಗಿರ್ತವೆ. ಸೊ ಫ್ರೆಂಡ್ಸ್, ಈ ಒಂದು ಲೇಔಟು ಟೋಟಲಿ 4 ಎಕರೆನಲ್ಲಿ ಮಾಡ್ತಾಯಿದ್ದಾರೆ. ಒಟ್ಟು ಇಲ್ಲಿ 62 ಸೈಟ್ಗಳು ಬರ್ತಾಯಿದೆ. 30-40, 30-50 ಮತ್ತು 40-60 ಹಾಗೂ ಕೆಲವೊಂದು ಆಡ್ ಸೈಟ್ಗಳು ಕೂಡ ಇಲ್ಲಿ ಅವೈಲಬಲ್ ಇದೆ. ನೋಡಿ, ಈ ಒಂದು ಲೇಔಟ್ ಎಕ್ಸಾಕ್ಟಾಗಿ ಎಲ್ಲಿ ಬರುತ್ತೆ ಅಂದರೆ ಜಸ್ಟ್ ಬಿಫೋರು ಜೈಪುರ ಬಸ್ ಸ್ಟ್ಯಾಂಡ್. ಸೊ ಮೇನ್ ರೋಡ್ ಹೈವೇಗೆ ಅಟ್ಯಾಚ್ ಆಗಿರುವಂಥದ್ದು. ತಮಗೆ ದೇವಮ್ಮ ಪಟೇಲ್ ಚೌಟ್ರಿ ಅಂತ ಇದೆ, ಅಂದರೆ ಕಮ್ಯುನಿಟಿ ಹಾಲಿದೆ, ಅದಕ್ಕೆ ಪಕ್ಕದಲ್ಲೇ ಬರುವಂಥದ್ದು ಈ ಒಂದು ಬಡಾವಣೆ. ತಮಗೆ ಮೈಸೂರು ಪ್ಯಾಲೇಸ್ ಅಥವಾ ಸಿಟಿ ಸೆಂಟ್ರಿಂದ ಜಸ್ಟ್ 15 ಕಿಲೋಮೀಟ್ರ್ ಆಗುತ್ತೆ. ರಿಂಗ್ ರೋಡಿಂದ ತಮಗೆ ಸಾಧಾರಣ ಒಂದು 7ರಿಂದ 8 ಕಿಲೋಮೀಟ್ರ್ ಆಗುತ್ತೆ. ಸೊ ನಮ್ಮ ಮೊದಲೇ ಹೇಳ್ದಾಗೆ ಇದೊಂದು DTCP ಅಪ್ರೂವ್ಡ್ ಲೇಔಟ್ ಆಗಿರೋದ್ರಿಂದ ತಮಗೆ ಈ ಒಂದು ಬಡಾವಣೆಯಲ್ಲಿ ಸೈಟ್ ಪರ್ಚೇಸ್ ಮಾಡೋದಕ್ಕೆ ಲೋನ್ ಕೂಡ ಸಿಗುತ್ತೆ. ಡೆವಲಪರ್ ಈಗ ಆಲ್ರೆಡಿ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಟೈಅಪ್ ಮಾಡೋದಕ್ಕೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ನೋಡಿ, ಜೈಪುರ ಸುತ್ತಮುತ್ತ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾಯಿದೆ ಅಂದರೆ, ಒಂದು ಎಕ್ಸಿಸ್ಟಿಂಗ್ ಸ್ಟೇಟ್ ಹೈವೇ NHಗೆ ಅಪ್ಗ್ರೇಡ್ ಆಗ್ತಾಯಿದೆ. ಅದು ಬಿಟ್ಟು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಪೋಸ್ಡ್ ಪೆರಿಫೆರಲ್ ರಿಂಗ್ ರೋಡ್ ಕೂಡ ಜೈಪುರ ಮತ್ತು ಕಡ್ಕೋಳ ಮಾರ್ಗವಾಗಿ ಬರುವಂಥದ್ದು. ಅದಷ್ಟೇ ಅಲ್ಲ, ಮೂಡ ಅಂದರೆ ಇವತ್ತಿನ ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿಯವರು ದನಗಳ್ಳಿ ಹತ್ರ HD ಕೋಟೆ ರಸ್ತೆಯಲ್ಲಿರುವ ದನಗಳ್ಳಿ ಹತ್ರ ಸ್ಯಾಟಲೈಟ್ ಟೌನ್ಶಿಪ್ ಮಾಡಬೇಕು ಅಂತ ಕೂಡ ಒಂದು ಪ್ರಪೋಸಲ್ ಇದೆ. ಸೊ ಹಂಗಾಗಿ ಈ ಒಂದು ಭಾಗದಲ್ಲಿ ಭಾಳಷ್ಟು ಹೊಸ ಬಡಾವಣೆಗಳು ನಿರ್ಮಾಣ ಆಗ್ತಾಯಿದೆ. ಸೊ ಅಷ್ಟು ಡಿಮ್ಯಾಂಡ್ ಇದೆ. ಸೊ ಈ ಒಂದು ವಿಸಿನಿಟಿನಲ್ಲಿ ರೆಸಿಡೆನ್ಷಿಯಲ್ ಹೌಸಿಂಗ್ಗೆ ಭಾಳಷ್ಟು ಡಿಮ್ಯಾಂಡ್ ಇದೆ. ನೋಡಿ, ಅದು ಬಿಟ್ಟು ಎಕ್ಸಿಸ್ಟಿಂಗ್ ಡೆವಲಪ್ಮೆಂಟ್ಸ್ ಬಗ್ಗೆ ಹೇಳಬೇಕಂದ್ರೆ, ಈ ಒಂದು ಲೇಔಟು ಜೈಪುರ ಬಸ್ ಸ್ಟ್ಯಾಂಡ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ದೂರದಲ್ಲಿದೆ. ಹತ್ತಿರದಲ್ಲೇ ತಮಗೆ ಪೊಲೀಸ್ ಸ್ಟೇಷನ್ ಇದೆ. ಯಾವೆಲ್ಲ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅಂತ ನೋಡೋದಾದರೆ ತಮಗೆ ಮೈಸೂರು ಇಂಟರ್ನ್ಯಾಷನಲ್ ಸ್ಕೂಲ್, ಸೆಂಟ್ ಜೋಸೆಫ್ ಸ್ಕೂಲ್ ಇದೆ, ಪ್ರಗತಿ ಇಂಟರ್ನ್ಯಾಷನಲ್ ಅಕಾಡೆಮಿ, ಆಲ್ಫಾ ಇಂಟರ್ನ್ಯಾಷನಲ್ ಅಕಾಡೆಮಿ, ಇದೆಲ್ಲ ಭಾಳ ಹತ್ರದಲ್ಲೇ ಇದೆ. ಸೊ ತಮ್ಮ ಮಕ್ಕಳಿಗೆ ಬೇಸಿಕ್ ಎಜುಕೇಷನ್ ಕೊಡೋದಕ್ಕೆ ತಮಗೆ ಯಾವುದೇ ತೊಂದರೆ ಇರೋದಿಲ್ಲ. ಇದು ಬಿಟ್ಟು ಹತ್ತಿರದಲ್ಲಿ ಯಾವ ಹಾಸ್ಪಿಟಲ್ಸ್ ಇದೆ ಅಂದರೆ ಸೆಂಟ್ ಕ್ವೀನ್ ಮೇರಿ ಹಾಸ್ಪಿಟಲ್ ಇದೆ, ಹಾಗೂ ಜೈಪುರದಲ್ಲೇ ಗವರ್ನಮೆಂಟ್ ಹಾಸ್ಪಿಟಲ್ ಕೂಡ ಇದೆ. ಕಮ್ಯುನಿಟಿ ಹೆಲ್ತ್ ಕೇರ್ ಸೆಂಟರ್ ಕೂಡ ಜೈಪುರದಲ್ಲೇ ಇದೆ. ನೋಡಿ, ಮೈಸೂರಿನ ಸೌತ್ ವೆಸ್ಟ್ ಭಾಗದಲ್ಲಿ ಅಂದರೆ ಈ ಕಡೆ ವಿಜಯನಗರ ಆಗಿರ್ಬೋದು, ಭೋಗಾದಿ ರೋಡ್ ಆಗಿರ್ಬೋದು, ಹುಣಸೂರು ರೋಡ್ನಲ್ಲಾಗಿರ್ಬೋದು, ಅಲ್ಲೆಲ್ಲ ಸೈಟಿನ ಬೆಲೆಗಳು ತುಂಬ ಜಾಸ್ತಿನೇ ಇದೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ HD ಕೋಟೆ ರಸ್ತೆಯಲ್ಲಿ ಕನ್ಸಿಡ್ರಬಲಿ ಸದ್ಯಕ್ಕೆ ಸ್ವಲ್ಪ ಕಡಿಮೆ ಇದೆ. ಸೊ ಯಾರಾದರೂ ಸ್ವಲ್ಪ ಕಡಿಮೆ ಬಡ್ಜೆಟ್ನಲ್ಲಿ ಸೈಟ್ನ ನೋಡ್ತಾಯಿದ್ರೆ ಇದೊಂದು ಸೂಕ್ತವಾದ ಲೇಔಟ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ಲೇಔಟ್ನಲ್ಲಿ ಸೈಟಿನ ಬೆಲೆ ಎಷ್ಟಿದೆ ಅದನ್ನು ಕೂಡ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸದ್ಯಕ್ಕೆ ಈ ಲೇಔಟ್ನ ಡೆವಲಪ್ಮೆಂಟ್ ವರ್ಕ್ ಬಗ್ಗೆ ಹೇಳೋದಾದರೆ
ತಾವೀಗ ಆಲ್ರೆಡಿ ಸ್ಕ್ರೀನ್ನಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಇಲ್ಲಿ ಬುಲ್ಡೋಸರ್ ಕೂಡ ಈಗ ಆಲ್ರೆಡಿ ಸ್ಟೇಷನ್ ಆಗಿದೆ. ಅಂದರೆ ಈಗ ರಸ್ತೆ ಕಾರ್ಯ ಅಂದರೆ ರೋಡ್ ಆಸ್ಫಾಲ್ಟಿಂಗ್ ಅಥವಾ ರಸ್ತೆ ಡಾಂಬರೀಕರಣ ಕೆಲಸ ಒಂದು ಬಾಕಿ ಇದೆ. ಈಗ ಆಲ್ರೆಡಿ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ನು, UGD ಮತ್ತು ಸೀವೇಜ್ ಕನೆಕ್ಷನ್ ಈ ಎಲ್ಲ ಕೆಲಸಗಳು ಮುಗಿದಿದೆ. ಸೊ ರಸ್ತೆ ಡಾಂಬರೀಕರಣ ಟಾರ್ ಹಾಕಿದ ಮೇಲೆ ನೆಕ್ಸ್ಟು ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡುವಂಥ ಕೆಲಸ ಆಗುತ್ತೆ. ನಂತರ ಇಂಡಿವಿಜುವಲ್ ಸೈಟ್ಗೆ ಸೈಟ್ ನಂಬರ್ಗಳು ಹಾಕಿ ಸೈಟನ್ನ ಮಾರಾಟ ಮಾಡುವಂಥದ್ದಾಗುತ್ತೆ. ನೋಡಿ, ನಾನಿಲ್ಲಿ ಕಸ್ಟಮರ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ತಮಗೆ ಇಲ್ಲೇ ಅಂತ ಅಲ್ಲ, ತಾವು ಎಲ್ಲಾದರೂ ಸೈಟ್ ಪರ್ಚೇಸ್ ಮಾಡಿ. ಸೊ ಯಾರಾದರೂ ತಮಗೆ ಒಂದು ಸೈಟ್ ತೋರಿಸ್ತಾರೆ ಅಂದರೆ ದಯವಿಟ್ಟು ಕೊನೆ ತನಕ ಅವ್ರ ಜೊತೆಯಲ್ಲಿ ಇರಿ ತಾವು. ಸೊ ಅವರ ಸಹಾಯ ಪಡ್ಕೊಂಡು ತಾವು ಎಲ್ಲೇ ಆದರೂ ಸರಿ ಸೈಟ್ನ ಪರ್ಚೇಸ್ ಮಾಡಿ. ನೋಡಿ, ಭಾಳಷ್ಟು ಜನಗಳಿಗೆ, ಕಾಮನ್ ಮ್ಯಾನ್ಗೆ ರಿಯಲ್ ಎಸ್ಟೇಟ್ ಡಾಕ್ಯುಮೆಂಟ್ಸ್ ಬಗ್ಗೆ ನಾಲೆಡ್ಜ್ ಇರೋದಿಲ್ಲ. ಸೊ ದಯವಿಟ್ಟು ತಾವು ಒಂದು ಸಲ ಡೈರೆಕ್ಟ್ ಡೆವಲಪರ್ ಅಥವಾ ಲ್ಯಾಂಡ್ ಲಾರ್ಡ್ದು ಕಾಂಟ್ಯಾಕ್ಟ್ ಸಿಕ್ಕಿದ ತಕ್ಷಣ ಏಜೆಂಟ್ಸ್ ಅಥವಾ ಬ್ರೋಕರ್ಗಳನ್ನು ಮಧ್ಯದಲ್ಲೇ ಕೈ ಬಿಡಬೇಡಿ. ಸೊ ಯಾಕಂದರೆ ಏನೇ ಒಂದು ಸಮಸ್ಯೆ ಬಂದರೆ ತಾವು ಪ್ರಶ್ನೆ ಮಾಡಬೇಕಾಗಿರೋದು ಅವ್ರನ್ನೇ ಆಗಿರುತ್ತೆ. ನೋಡಿ, ಸೈಟನ್ನ ಪರ್ಚೇಸ್ ಮಾಡೋದು ಅಷ್ಟು ಈಸಿ ಅಲ್ಲ. ಒಂದು ಲೇಔಟ್ ಡೆವಲಪ್ಮೆಂಟ್ ಆಗ್ತಾಯಿದೆ ಅಂದರೆ ಒಂದು ಬೇಸಿಕ್ ಡಾಕ್ಯುಮೆಂಟೇಷನ್ಸ್ನೆಲ್ಲ ತಾವು ಚೆಕ್ ಮಾಡಲೇಬೇಕಾಗುತ್ತೆ. ನೋಡಿ, ಒಂದು ಅಪ್ರೂವಲ್ ಇದೆ. ಫಾರ್ ಎಕ್ಸಾಂಪಲ್, ಈ ಒಂದು ಲೇಔಟ್ನಲ್ಲಿ DTCP ಅಪ್ರೂವ್ಡ್ ಇದೆ. ಸೊ ಅಪ್ರೂವಲ್ ಇದ್ದರೆ ಸಾಕಾ? ಇಲ್ಲ. ಸೊ ತಾವು ವರ್ಕ್ ಆರ್ಡರ್ ಇದೆಯಾ ಅದನ್ನು ಚೆಕ್ ಮಾಡಬೇಕು. ತದನಂತರ ಲೇಔಟ್ ಡೆವಲಪ್ಮೆಂಟ್ ವರ್ಕೆಲ್ಲ ಆದಮೇಲೆ ಸೈಟ್ ರಿಲೀಸ್ ಆರ್ಡ್ರ್ ಇದೆಯಾ ಅಂತ ಚೆಕ್ ಮಾಡಬೇಕು. ಸೈಟ್ ರಿಲೀಸ್ ಆರ್ಡ್ರ್ ಇದ್ದರೆ ಸಾಕಾ? ಇಲ್ಲ. ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ಸ್ಗೂ ಈ ಖಾತಾ ಇಶ್ಯೂ ಆಗಿದೆಯಾ? ಆ ಒಂದು ಈ ಖಾತಾನ ತಾವು ಆನ್ಲೈನ್ನಲ್ಲಿ ವೆರಿಫೈ ಮಾಡೋದು ಹೇಗೆ? ತಾವು ಪರ್ಚೇಸ್ ಮಾಡ್ತಾ ಇರುವಂಥ ಇಂಡಿವಿಜುವಲ್ ಸೈಟ್ಗೆ EC ಅಂದರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ನ ತಾವು ಪಡ್ಕೋಬೇಕಾಗತ್ತೆ. ಅದನ್ನು ಚೆಕ್ ಮಾಡೋದು ಹೇಗೆ? ಸೊ ಇದ್ರ ಬಗ್ಗೆ ಎಲ್ಲ ಮಾಹಿತಿನ ಗೊತ್ತು ಮಾಡ್ಕೊಳ್ಳೋದು ಹೇಗೆ? ಸೊ ಅದ್ರ ಬಗ್ಗೆ ತಮ್ಗೆ ಏನೇ ಎಲ್ಪ್ ಬೇಕಿದ್ರೂ ಕೂಡ ನೀವು ಸ್ಥಳೀಯವಾಗಿ ಯಾವ ಏಜೆಂಟ್ ಅಥವಾ ಬ್ರೋಕರ್ ಮೂಲಕ ಹೋಗ್ತೀರಾ ಅವ್ರು ಎಲ್ಪ್ ಪಡ್ಕೊಂಡೇ ಪ್ರತಿಯೊಂದು ಕೆಲಸನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಕೊನೆಯದಾಗಿ ಫ್ರೆಂಡ್ಸ್, ಈ ಒಂದು ಲೇಔಟ್ನಲ್ಲಿ ಸೈಟಿನ ಪ್ರೈಸ್ ಎಷ್ಟಿದೆ ಅಂದರೆ, ಡೆವಲಪರ್ ಕೋಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಬಂದು 2750 ರೂಪಾಯಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಒಂದು ಲೇಔಟ್ನಲ್ಲಿ ಸೈಟಿನ ಬೆಲೆ ಬಂದು 2750 ರೂಪೀಸ್ ಪರ್ ಸ್ಕ್ವೇರ್ ಫೀಟ್. ರೇಟ್ ನೆಗೋಷಿಯಬಲ್ ಇದೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ, ನಾನು ತಮಗೆ ಇನ್ನೂ ಹೆಚ್ಚಿನ ಮಾಹಿತಿನ ಕೊಡ್ತೀನಿ. ಫೈನಲಿ ಫ್ರೆಂಡ್ಸ್, ಯಾರಾದರೂ ಮೈಸೂರಿನಲ್ಲಿ ಸೈಟ್ ಅಥವಾ ಮನೇನ ಸೇಲ್ ಮಾಡಬೇಕು ಅಂದ್ಕೊಂಡಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ, ನಾವು ನಿಮ್ಮ ಲೊಕೇಶನ್ಗೆ ಬಂದು ನಿಮ್ಮ ಪ್ರಾಪರ್ಟಿ ವಿಡಿಯೋ ಮಾಡಿ ಒಂದೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಿ ಆದಷ್ಟು ಬೇಗ ನಿಮ್ಮ ಪ್ರಾಪರ್ಟಿ ಸೇಲ್ ಆಗೋ ರೀತಿ ಹೆಲ್ಪ್ ಮಾಡ್ತೀವಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.